ಕೃತಿಗೆ ಇದು ಒಂದು ಜನ್ಮಸ್ಥಳವಾಗಿದೆ ಅಂತ ಅನ್ನೋದು ಒಂದು ವಿಚಾರ. ಇನ್ನು ಧೀರೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಚಿಂತನೆ ಮಾಡುವಾಗ ಬೇರೆ ಬೇರೆ ವಿದ್ವಾಂಸರುಗಳು ಹೇಳಿದ್ದಾರೆ. ಅವರ ಹೆಸರಿನಲ್ಲಿ ಧೀರೇಂದ್ರರು ಎಂಬುದಾಗಿ ಅವರ ಗುರುಗಳು ಅವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ಇಲ್ಲಿ ಧೀರರು ಅಂತ ಅನ್ನೋದನ್ನು ಯಾರು ಕರೀತಾರೆ ಅಂತಂದ್ರೆ, ಪೂರ್ವೋಪನ್ಯಾಸಕರು ಹೇಳಿದ್ರು, ಮನಸ್ಸಿನ ವಿಕಾರಕ್ಕೆ ಕಾರಣವಾಗಿರತಕ್ಕಂತಹ, ಮನಸ್ಸಿನ ಒಂದು ಚಾಂಚಲ್ಯಕ್ಕೆ ಕಾರಣವಾದಂತಹ ಎಲ್ಲ ಕಾರಣಗಳಿದ್ದರೂ ಕೂಡ ಯಾರ ಮನಸ್ಸು ವಿಕಾರಗೊಳ್ಳೋದಿಲ್ಲ, ತಯೇವ ಧೀರಾಹ ಅಂತಂದಿದ್ದಾರೆ. ಅಂತಹ ಮಹಾ ಮಹಿಮಾ ಸಂಪನ್ನರಾಗಿರತಕ್ಕಂಥವರು ಧೀರೇಂದ್ರ ಸ್ವಾಮಿಗಳವರು. ಅವರ ಯಾವ ತರಹದ ವಿಷಯ ಲಾಲಸೆಗೆ ಆಗಲಿ ಅಥವಾ ಲೌಕಿಕ ಈತಿ ಬಾಧೆಗಳಿಗೆ ಆಗಲಿ ಯಾವ ಒಂದು ಕಾರಣಕ್ಕೂ ಕೂಡ ಅವರು ಯಾರ ಮನಸ್ಸು ವಿಕಾರಗೊಳ್ಳಲಿಲ್ಲ. ಅವರು ನಿಜವಾದಂತಹ ಧೀರರು. ಅಂತಹ ಧೀರರಲ್ಲಿ ಶ್ರೇಷ್ಠರು, ಅಗ್ರಗಣ್ಯರು ಧೀರೇಂದ್ರ ಸ್ವಾಮಿಗಳವರು ಎಂಬುದಾಗಿ ಅನ್ವರ್ಥ ನಾಮಾಂಕಿತರಾಗಿದ್ದಾರೆ. ಇನ್ನ ಇವರ ಬಗ್ಗೆ ಹೇಳುವಾಗ ಧೀರೇಂದ್ರ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸ್ವಾಭಾವಿಕವಾಗಿಯೇ ಹುಟ್ಟಿನಿಂದಲೇನೆ ಅವರಿಗೆ ಬಂದಂತಹ ಗುಣಗಳು ಇದಾಗಿವೆ. ಯಾವುದು ಅಂತಂದ್ರೆ ಧೀರತ್ವ, ಉದಾರತ್ವ, ಉಚಿತಜ್ಞತ, ಇವೆಲ್ಲವೂ ಕೂಡ ಏನಿದೆ, ಅಭ್ಯಾಸೇನ ನ ಲಭ್ಯಂತೆ ಚತ್ವಾರ ಸಹಜಾ ಗುಣಾಃ ಅಂದಿದ್ದಾರೆ. ಇದು ಯಾವುದೋ ಒಂದು ಪ್ರಾಕ್ಟೀಸಿನಿಂದ, ಒಂದು ಅಭ್ಯಾಸದಿಂದ ಬರುವಂತಹ ಗುಣಗಳಲ್ಲ. ಧೀರ ಮೊದಲಾದಂತಹ ಗುಣಗಳು ಇದು ಅವರಿಗೆ ಜನ್ಮತಃ ಬಂದಂತಹದ್ದು. ಆದ್ರಿಂದ ಇವರ ಜನ್ಮತಃ ವಂಶದೃಷ್ಟಿಯಿಂದಲೂ ಪೀಠದ ದೃಷ್ಟಿಯಿಂದಲೂ ಕೂಡ ಅವರಿಗೆ ಜನ್ಮತಃ ಬಂದಂತಹ ಗುಣಗಳು, ಆ ಗುಣಗಳನ್ನು ಮನಗಂಡು ಧೀರೇಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನ ಇವರು ಹೊಂದಿರತಕ್ಕಂಥವರಾಗಿದ್ದಾರೆ ಅಂತ ಮಹಾನುಭಾವರು. ಇನ್ನು ಧೀರೇಂದ್ರ ಸ್ವಾಮಿಗಳವರ ಬಗ್ಗೆ ಹೇಳುವಾಗ, ಅವರು ಪೂರ್ವಾಶ್ರಮದಲ್ಲಿ ವರದೇಂದ್ರ ಸ್ವಾಮಿಗಳವರ ಈ ಪರವಾದಿ ನಿಗ್ರಹ ವಾಕ್ಯಾರ್ಥ ಸಿದ್ಧಾಂತ ಸ್ಥಾಪನೆಯಲ್ಲಿ ಬಲಗೈಯಾಗಿ ನಿಂತಂತಹವರು ನಮ್ಮ ಧೀರೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರ ಶಾಸ್ತ್ರಿಕ ಮನತನದ ಬೀಗಮುದ್ರೆಯ ಉತ್ತಮ ಗೋತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹಾನುಭಾವರು ಧೀರೇಂದ್ರ ಸ್ವಾಮಿಗಳವರು. ಅಂತಹ ರಾಯರ ಪರಂಪರೆಯಲ್ಲಿ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಆ ಗಿರಿಮೊಮ್ಮಕ್ಕಳಾಗಿ ಬಂದಿರತಕ್ಕಂತಹ ಅವರು ನಮ್ಮ ಧೀರೇಂದ್ರ ಸ್ವಾಮಿಗಳವರು. ಮಂತ್ರಾಲಯದಲ್ಲಿ ರಾಯರ ಪಕ್ಕದಲ್ಲಿ ಇರ್ತಕ್ಕಂತಹ ವಾದೀಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರರು. ಇವರು ನಮ್ಮ ಜಯರಾಮಾಚಾರ್ಯರು ಎಂಬುದಾಗಿ ನಾಮಾಂಕಿತರು. ಇಂತಹ ಮಹಾನುಭಾವರ ಮಹಿಮೆ ಅಸದೃಶವಾಗಿರ್ತಕ್ಕಂಥದ್ದು. ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಇವರ ಗ್ರಂಥ ರಚನೆಗಳಲ್ಲಿ ನಾವು ಕಾಣಬಹುದಾದಾಗ ಟಿಪ್ಪಣಿ ಗ್ರಂಥಗಳನ್ನು ಬರೆದಿದ್ದಾರೆ, ವೇದಕ್ಕೆ ನೇರವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರು ಹೇಗೆ ಋನ್ಮಂತ್ರಗಳಿಗೆ ಅರ್ಥವನ್ನು ಬರೆಯುವ ಮೂಲಕ ನೇರವಾಗಿ ವೇದ ವ್ಯಾಖ್ಯಾನಕಾರರು ಎಂಬುದಾಗಿ, ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಮಾಡುವ ಮೂಲಕ ಉಪನಿಷತ್ ವ್ಯಾಖ್ಯಾತರುಗಳು ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೋ, ಅದೇ ರೀತಿಯಾಗಿ ಧೀರೇಂದ್ರ ಸ್ವಾಮಿಗಳವರು ಕೂಡ ರಾಯರ ಪೂರ್ಣಾನುಗ್ರಹ ಪಾತ್ರರಾಗಿ ನೇರವಾಗಿ ವೇದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ವೇದಕ್ಕೆ ವ್ಯಾಖ್ಯಾನ ಬರೆಯುವಂತಹದ್ದು ಬಹಳ ಸುಲಭವಾದ ಕೆಲಸ ಅಲ್ಲ, ಬಹಳ ಶಾಸ್ತ್ರೀಯವಾದಂತಹ ವಿಚಾರ. ಯಾಕೆಂದ್ರೆ ಬೇರೆ ಬೇರೆ ಪೌರುಷೇಯ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆಯುವುದು, ಅದರ ವ್ಯಾಖ್ಯಾನ ಪರಂಪರೆ, ಟೀಕಾ ಪರಂಪರೆ ಇದ್ದಾವೆ, ಅವುಗಳ ಹಿನ್ನೆಲೆಯಲ್ಲಿ ಬರೆಯುವಂತಹದ್ದು. ಆದರೆ ವೇದಕ್ಕೆ ಬರೆಯುವಂತಹ ವ್ಯಾಖ್ಯಾನಗಳೇನಿದ್ದಾವೆ ಅದು ಬಹಳ ಸಾಹಸೋಪೇತವಾಗಿರ್ತಕ್ಕಂಥದ್ದು, ಮಹಾನ್ ಜ್ಞಾನಿಗಳಿಗೇನೆ ಸಾಧ್ಯ. ಅಂತಹ ವೇದ ವ್ಯಾಖ್ಯಾನಕಾರರಾಗಿ ನಾರಾಯಣೋಪನಿಷತ್ತು, ಮನ್ಯ ಸೂಕ್ತ, ಅಂಬರಣಿ ಸೂಕ್ತ ಮೊದಲಾದಂತಹ ವೇದಗಳಿಗೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನ ಬರೆದವರಾಗಿದ್ದಾರೆ. ಇದು ಮಾತ್ರವಲ್ಲ, ಕಾರಕವಾದ ಮತ್ತೆ ವಿಷಯವಾಕ್ಯ ಸಂಗ್ರಹ ಇವುಗಳನ್ನ ಅವು ವಿಶೇಷವಾಗಿ ವಾದ ಗ್ರಂಥಗಳನ್ನಾಗಿ ಮಾಡಿದ್ದಾರೆ. ಇನ್ನು ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರ ಏನು ಅಪಣಾಚಾರ್ಯರಿಂದ ರಚಿತವಾದಂತಹ ಮಂತ್ರ ಸದೃಶವಾದ ಹಯಗ್ರೀವ ದೇವರಿಂದ ಅಂಕಿತವನ್ನು ಪಡೆದಿರತಕ್ಕಂತಹ ಸ್ತೋತ್ರ ಏನಿದೆ, ಆ ಸ್ತೋತ್ರಕ್ಕೆ ವಿಶೇಷವಾದ ವ್ಯಾಖ್ಯಾನವನ್ನ ಧೀರೇಂದ್ರ ಸ್ವಾಮಿಗಳವರು ರಚನೆ ಮಾಡಿದ್ದಾರೆ. ಇನ್ನು ವಾದೀಂದ್ರ ತೀರ್ಥರು ರಾಯರನ್ನ ಕಂಡು ಅವರ ಗ್ರಂಥಗಳು, ಅವರ ಗ್ರಂಥ ರಚನಾ ಶೈಲಿ, ಅವರ ಮಹಿಮೆ ಇವುಗಳನ್ನೆಲ್ಲ ಏನು ಆಶು ಕವಿಗಳಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ಗುರುಗಳ ಸ್ಥಾನಕ್ಕೆ
ವಿಶೇಷವಾಗಿ ವ್ಯಾಖ್ಯಾನವನ್ನು ಬರೆದು ಅವರು ಗುರುಗುಣಸ್ಥಾನದ ಭಾವವನ್ನ ಹೊರಹಾಕಿದ್ದಾರೆ. ಹೀಗೆ ಅನೇಕ ಕೃತಿಗಳ ರಚಯಿತರುಗಳಾಗಿ ಅನೇಕ ಮಹಿಮೆಗಳನ್ನ ಪ್ರದರ್ಶನ ಮಾಡುವವರಾಗಿ ಹರಿದಾಸ ಸಾಹಿತ್ಯವನ್ನ ಪೋಷಿಸುವವರಾಗಿ ಇಲ್ಲಿ ಬಂದು ಸೇವೆ ಮಾಡುವಂತಹ ಸಮಸ್ತ ಜನರಿಗೆ ಎಲ್ಲ ಉಪದ್ರವಗಳನ್ನ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಮಹಾನುಭಾವರಾಗಿ ಈ ಕ್ಷೇತ್ರದಲ್ಲಿ ನಿಂತು ಈ ಕ್ಷೇತ್ರವನ್ನ ರಿದ್ದಿರಾಯರು ಎಂಬುದಾಗಿ ಪ್ರಸಿದ್ಧರಾಗಿ ಕ್ಷೇತ್ರವನ್ನ ಪುನೀತವನ್ನಾಗಿ ಮಾಡಿದ್ದಾರೆ. ಅಂತಹ ಮಹಾನುಭಾವರಾದ ಶ್ರೀ ಧೀರೇಂದ್ರ ತೀರ್ಥ ಗುರು ಸಾರ್ವಭೌಮರ 240ನೇ ವರ್ಷದ ಆರಾಧನಾ ಮಹೋತ್ಸವ ಈ ವರ್ಷ ಇಲ್ಲಿ ನಡೀತಾ ಇದೆ. ಇವರ ಆರಾಧನಾ ಮಹೋತ್ಸವದ ಅಂಗವಾಗಿ ಅವರಿಂದ ರಚಿತವಾದ ಗ್ರಂಥಗಳ ವಿಶೇಷವಾದ ಅನುವಾದ, ವಿದ್ಯಾರ್ಥಿಗಳಿಂದ ಪರೀಕ್ಷೆ, ಜೊತೆಯಲ್ಲಿ ಪಾರಾಯಣ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಜೊತೆಯಲ್ಲಿ ಅನೇಕ ಅಭಿವೃದ್ಧಿಯ ಕಾರ್ಯಗಳನ್ನು ಕೂಡ ಇಲ್ಲಿ ಕೈಗೆತ್ತಿಕೊಂಡಿದ್ದೇವೆ. ಭಕ್ತರಿಗೆ ಬರುವಂತಹ ಬೇಕಾದ ಎಲ್ಲ ಸೌಕರ್ಯಗಳು ಮತ್ತೆ ಭಕ್ತರಿಗೆ ನಿರಾತಂಕವಾಗಿ ಸೇವಾದಿಗಳನ್ನು ಮಾಡಲು ಬೇಕಾದಂತಹ ಪರಿಸರ ಇವುಗಳನ್ನು ನಿರ್ಮಾಣ ಮಾಡುವ ಜೊತೆಯಲ್ಲಿ ಅವರಿಗೆ ಅತ್ಯಂತ ಪ್ರಿಯವಾದಂತಹ ಗ್ರಂಥ ಪ್ರಕಾಶನ, ಗ್ರಂಥ ಸಂಗ್ರಹಣೆ, ಗ್ರಂಥ ಸಂಶೋಧನೆ ಮೊದಲಾದವುಗಳನ್ನು ಮಾಡಿ ಅವರ ಆರಾಧನಾ ಸಂದರ್ಭದಲ್ಲಿ ಸಮರ್ಪಣೆ ಮಾಡಲಾಗ್ತಾ ಇದೆ. ನೀವೆಲ್ಲ ಭಕ್ತಾದಿಗಳು ಧೀರೇಂದ್ರ ಸ್ವಾಮಿಗಳವರ ವಿಶೇಷವಾದ ಕೃಪಾ ಅನುಗ್ರಹವನ್ನ ಆಕಾಂಕ್ಷ ಮಾಡಿಕೊಂಡು ಅಪೇಕ್ಷೆ ಪಟ್ಟು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧೀರೇಂದ್ರ ಸ್ವಾಮಿಗಳವರ ವಿಶೇಷ ಅನುಗ್ರಹವಾಗಲಿ ಅಂತ ಈ ಕ್ಷೇತ್ರ ಮತ್ತು ಅನೇಕ ಐತಿಹಾಸಿಕ ಸನ್ನಿವೇಶಗಳಿಗೆ ಇದು ಸಾಕ್ಷಿಯಾಗಿದೆ. ಇಲ್ಲಿ ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ವಿಭೂತಿ ಪುರುಷರು ಎಂಬುದಾಗಿ ಪ್ರಸಿದ್ಧರಾದ ಸುಶೀಲೇಂದ್ರ ತೀರ್ಥ ಶ್ರೀಪಾದಗಳವರ ದಿವ್ಯ ಮೂಲ ಬೃಂದಾವನದ ಸನ್ನಿಧಾನವೂ ಇದಾಗಿದೆ. ಸುಬ್ರತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ ಪ್ರದಾನವೂ ಇಲ್ಲಿ ಆದದ್ದು ಸುಶೀಲೇಂದ್ರ ತೀರ್ಥರಿಂದ. ಅದೇ ರೀತಿಯಾಗಿ ನಮ್ಮ ಪರಮೇಶ್ವರಿ ಗುರುಗಳಾದಂತಹ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಅತ್ತೆ ಮನೆ ಇದಾಗಿದೆ. ಅಂದ್ರೆ ಒಂದರ್ಥದಲ್ಲಿ ನಮಗೆಲ್ಲ ಮುತ್ತಾತನ ಮನೆ. ಮತ್ತೆ ನಡೆದಾಳುವರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಅತ್ತೆ ಮನೆಯೂ ಇದಾಗಿದೆ. ಹೀಗೆ ಇನ್ನ ನಮ್ಮ ಜನ್ಮಸ್ಥಳ ಅಂದ್ರೆ ನಾವು ನಮ್ಮ ಗುರುಗಳು ಸ್ವರೂಪೋದ್ಧಾರಕ ಗುರುಗಳು ನಮ್ಮನ್ನ ಆಯ್ಕೆ ಮಾಡಿ ಹರಿವಾಯು ಗುರುಗಳ ಪ್ರೇರಣಾನುಸಾರವಾಗಿ ನಮಗೆ ಸನ್ಯಾಸಾಶ್ರಮವನ್ನು ನೀಡಿ ಪಟ್ಟಾಭಿಷೇಕ ಮಾಡಿ ನಮಗೆ ಮರು ಜನ್ಮವನ್ನ ಸನ್ಯಾಸ ಜನ್ಮವನ್ನು ನೀಡಿರ್ತಕ್ಕಂತಹ ಸ್ಥಳವೂ ಇದಾಗಿದೆ. ಅಂತಹ 10 ಹಲವು ವಿಶೇಷತೆಗಳು ಈ ಕ್ಷೇತ್ರಗಳಲ್ಲಿ ನಡೆದಿದೆ. ಇದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಯಾರು ಬಂದು ಭಕ್ತಿ ಶ್ರದ್ಧೆಗಳಿಂದ ಧೀರೇಂದ್ರ ಸ್ವಾಮಿಗಳವರು, ಸುಶೀಲೇಂದ್ರ ಸ್ವಾಮಿಗಳವರ ಸೇವೆ, ದರ್ಶನ, ಅವರ ಪ್ರಸಾದ, ಅವರ ಹಸ್ತೋದಕ, ಅವರ ಮಂತ್ರಾಕ್ಷತೆ, ಅವರ ಮೃತ್ತಿಕೆ ಇವುಗಳನ್ನು ಸ್ವೀಕಾರ ಮಾಡ್ತಾರೆ. ಹೇಗೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿದ್ದು ಎಲ್ಲ ಭಕ್ತಾದಿಗಳನ್ನು ಅನುಗ್ರಹಿಸ್ತಾ ಇದ್ದಾರೆ, ಅವರು ಒಂದಂಶದಿಂದ ವಿಭೂತಿ ರೂಪದಿಂದ ಧೀರೇಂದ್ರ ಸ್ವಾಮಿಗಳವರಲ್ಲಿ ಇಲ್ಲಿದ್ದು ಇಲ್ಲಿ ಬರುವಂತಹ ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಿ ಅನುಗ್ರಹಿಸುವಂತಹ ಮಹಾಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರಕ್ಕೆ ಆರಾಧನೆಯಲ್ಲಿ ನೀವೆಲ್ಲ ಬಂದಿದ್ದೀರಿ ಬಹಳ ದೂರದಿಂದ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಇಲ್ಲಿ ಆಸೀನರಾದ ಎಲ್ಲ ಗುರುಗಳ ಅನುಗ್ರಹವಾಗಲಿ ಎಂಬುದಾಗಿ ಹೇಳ್ತಾ, ನಮ್ಮ ಚಿರಂಜೀವಿಯಾದಂತಹ ಅಶೋಕಾಚಾರ್ಯ ಬಹಳ ಭಕ್ತರಿಗೆ, ಇಲ್ಲಿ ಬರುವ ಸೇವಾಕರ್ತರುಗಳಿಗೆ ಬಹಳ ಸಮೀಪದಲ್ಲಿದ್ದುಕೊಂಡು ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಮಾಡಿ ಇಲ್ಲಿ ದೈನಂದಿನ ಸೇವೆ, ಉತ್ಸವಾದಿ ಕಾರ್ಯಕ್ರಮಗಳನ್ನ ಬಹಳ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾರೆ. ಒಬ್ಬ ಗೋಪಾಲ ಅಶೋಕಾಚಾರ್ಯ ನಡೆಸೋದು ಮಾತ್ರ ಅಲ್ಲ, ನಿಮ್ಮಂತ ಎಲ್ಲ ಭಕ್ತರು, ಉದಾರ ಮನಸ್ಸಿನ ಭಕ್ತರು ಇಲ್ಲಿ ಬಂದು ಧರ್ಮೋ ಧಾರ್ಮಿಕ ಇರ್ವಿನ ಅಂತ ಹೇಳಿ, ಧಾರ್ಮಿಕರು ಇಲ್ಲದೆ ಧರ್ಮ ನಿಲ್ಲೋದಿಲ್ಲ. ಅದರಿಂದ ಇಲ್ಲಿ ಅಶೋಕಾಚಾರ್ಯರು ವ್ಯವಸ್ಥೆ ಮಾಡಬಹುದು. ನಿಮ್ಮಂತ ಭಕ್ತರು ಬಂದು ಇಲ್ಲಿ ಸೇವೆಯನ್ನು ಮಾಡಿ ಅನುಗ್ರಹಕಾಂಕ್ಷಿಗಳಾಗಿ ಬರ್ತೀರಿ, ಅದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಎಲ್ಲರಿಗೂ ವಿಶೇಷವಾಗಿ ದವಸ ಧಾನ್ಯಗಳನ್ನ, ಪೂಜಾ ವಸ್ತುಗಳನ್ನ ಭಕ್ತರ ಒಂದು ದೇಣಿಗೆಯಾಗಿ ಸ್ವೀಕಾರ ಮಾಡಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡತಕ್ಕಂತಹ ಅಶೋಕಾಚಾರ್ಯ ಮತ್ತು ದಾನಿಗಳು, ನಿಮ್ಮಂತಹ ಎಲ್ಲ ಸಮಸ್ತ ಭಕ್ತರು, ವಿದ್ವಾಂಸರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ನೆರೆಹೊರೆ ರಾಜ್ಯಗಳಿಂದ, ನೆರೆಹೊರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ನಾವು ಭಗವಂತನ ಪಾದಪದ್ಮಗಳಲ್ಲಿ ಸಮರ್ಪಿಸಿ ವಿರಮಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾన్ని